ಇರುವ ಮಳೆಯಿಂದಾಗಿ ಐತಿಹಾಸಿಕ ಹಿನ್ನೆಲೆಯುಳ್ಳ ಹುಕ್ಕೇರಿ ತಾಲೂಕಿನ ಹರಕಾಪುರ ಗ್ರಾಮದಲ್ಲಿನ ಕೋಟೆಯ ಕಲ್ಲಿನ ಗೋಡೆಯ ಒಂದು ಭಾಗ ಕುಸಿತದಿಂದ ಕೋಟೆಯ ಕೆಳಭಾಗದಲ್ಲಿ ವಾಸವಿರುವ ಜನರಲ್ಲಿ ಆತಂಕ ಮೂಡಿದೆ. 16ನೇ ಶತಮಾನದಲ್ಲಿ ಕೋಟೆಯನ್ನ ನಿರ್ಮಾಣ ಮಾಡಲಾಗಿದೆ ಎನ್ನಲಾಗ್ತಾ ಇದ್ದು, ಕೋಟೆಗೆ ಹೊಂದಿಕೊಂಡು ಮರಕುಬಾಯಿ ದೇವಸ್ಥಾನ ಸೇರಿದಂತೆ ಕೋಟೆಯು ನೋಡಲು ಬಹು ಆಕರ್ಷಕವಾಗಿದೆ. ಗೋಡೆ ಕುಸಿತದಿಂದ ಗೋಡೆಯ ಕಲ್ಲುಗಳು ಉರುಳಿದ್ದರಿಂದ ಕೋಟೆಯ ಕೆಳಭಾಗದಲ್ಲಿ ವಾಸಿಸುವ ಜನರು ರಾತ್ರಿಯ ಹೊತ್ತು ನಿದ್ರೆ ಮಾಡಲು ಭಯ ಪಡ್ತಾ ಇದ್ದಾರೆ. ಇನ್ನು ನಮ್ಮ ಕೆಎಂಎಂ ಸುದ್ದಿವಾಹಿನಿಯ ಜೊತೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರವೀಂದ್ರ ಶೇಲಾರ್ ಮಾತನಾಡಿ, ಮಳೆಯಿಂದ ಕೋಟೆಯ ಕಲ್ಲಿನ ಗೋಡೆ ಕುಸಿತದಿಂದ ಕೋಟೆಯ ಕೆಳಭಾಗದಲ್ಲಿ ವಾಸವಿರುವ ಜನರು ರಾತ್ರಿ ಹೊತ್ತು ನಿದ್ರೆ ಮಾಡ್ತಾ ಇಲ್ಲ, ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಎಂದರು. ಇದು 3ನೇ ಟೈಮ್ ಆಗಿತ್ರಿ. ಕಿಲ್ಲಾದ ತಟ್ಟಬಂದಿ ಎಲ್ಲ ಬೀಳಾದೈತ್ರಿ. ಇದು ಈಗ ಹಿಂದಾಗಡೆ ಆಗಿದ್ದ ಸ್ವಲ್ಪ ಆಗಿದ್ರಿ. ಈಗ ದೊಡ್ಡ ಪ್ರಮಾಣದಾಗ ಆಗಿದ್ರಿ. ಕಲ್ ಬಿ ಪೂರ್ತಿ ತೆಳಗ್ ಬಂದಿದ್ರಿ, ನೀವು ನೋಡಿದ್ರಿ. ಇದು ಯಾವ್ದು ನಾವು ತಲಾಟಿ ಆಫೀಸ್ದಾಗ ಹೇಳಿದಿವ್ರಿ, ತಲಾಟಿಗೂ ಹೇಳಿದಿವ್ರಿ, ಗ್ರಾಮ ಪಂಚಾಯತ್ PDO ಮೇಡಮ್ಗೂ ಹೇಳಿದಿವ್ರಿ. ಇದು ಏನಾಗಿದೆ ಅದು ವರದಿ ಇದು ಮಾಡಾಕ ಬೇಕ್ರಿ. ಮತ್ತ ಮಂದಿ ಎಲ್ಲಾ ಇದಾಗದಿದ್ರಿ, ಅನ್ಸಾದಿದ್ರಿ. ಸರ್ಕಾರ ಇದಕ್ಕೆ ಗಮನ ಮಾಡಬೇಕ್ರಿ. ಮಂದಿ ರಾತ್ರಿ ನಿದ್ದೆ ಮಾಡಾನಿಲ್ರಿ, ಬಹಳ ಮಂದಿ ಅಂಜಾದಾರ್ರಿ. ಮತ್ತು ಸರ್ಕಾರ ಇದಕ್ಕೆ ಇಮಿಡಿಯೇಟ್ ಇದು ಮಾಡಕ್ಕೆ ಬೇಕ್ರಿ. ನಿಮ್ಮ ಹೆಸರು ಹೇಳ್ರಿ? ನಂದು ಹೆಸರು ರೀ ರವೀಂದ್ರ ಶೇಲಾರ್, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್. ಗೋಡೆಯ ರಕ್ಷಣೆಗೆ ಇದುವರೆಗೂ ಯಾವ ಇಲಾಖೆಯಿಂದಲೂ ಕಾರ್ಯವಾಗಿಲ್ಲ. ಮಳೆಯಿಂದ ಇದೀಗ ಐತಿಹಾಸಿಕ ಕೋಟೆಯ ಕಲ್ಲಿನ ಗೋಡೆ ಬೀಳ್ತಾ ಇದ್ದು, ಇದರ ರಕ್ಷಣೆಗೆ ಜಿಲ್ಲಾಡಳಿತ ಮುಂದಾಗಬೇಕಿದೆ ಎಂದರು. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ, ಸಂಕೇಶ್ವರ್.